ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಸ್ಟೋರಿ ಇದು. ನಮ್ಮ ವ್ಯವಸ್ಥೆ ಹೇಗಿತ್ತು ಹೇಗಿದೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಂದಿಗೂ ಕೂಡ ನಮ್ಮ ವ್ಯವಸ್ಥೆ ಬದಲಾಗಿಲ್ಲ. ಇಲ್ಲಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರನ್ನ ಕಳ್ಳ ರೀತಿಯಲ್ಲಿ ಬಿಂಬಿಸಲಾಗುತ್ತೆ, ಅವರ ಮೇಲೆ ದಾಳಿಯನ್ನ ಮಾಡಲಾಗುತ್ತೆ. ಯಾರು ಅನ್ಯಾಯದ ದೌರ್ಜನ್ಯವನ್ನು ಮಾಡ್ತಿರ್ತಾರೋ ಅವರನ್ನ ಹುತ ಮಹಾತ್ಮರ ರೀತಿಯಲ್ಲಿ ಬಿಂಬಿಸಲಾಗುತ್ತೆ. ಇವತ್ತು ಹೇಳೋದಕ್ಕೆ ಹೊರಟಿರುವಂತಹ ಸ್ಟೋರಿಯಲ್ಲಿ ಕಾನೂನು, ನಮ್ಮ ಪೊಲೀಸ್ ಇಲಾಖೆ, ಕೋರ್ಟ್ ಎಲ್ಲವೂ ಕೂಡ ಫೇಲ್ಯೂರ್ ಆದಂತ ಸಂದರ್ಭದಲ್ಲಿ ಜನರೇ ಕಾನೂನನ್ನ ಅನಿವಾರ್ಯವಾಗಿ ಕೈಗೆತ್ತಿಕೊಳ್ತಾರೆ. ಜನರೇ ಇಲ್ಲಿ ಶಿಕ್ಷೆಯನ್ನ ಕೊಡ್ತಾರೆ. ಆ ಶಿಕ್ಷೆ ಹೇಗಿರುತ್ತೆ ಅಂದ್ರೆ, ಆ ರಾಕ್ಷಸನನ್ನ ಕೋರ್ಟ್ ರೂಮ್ ಅಲ್ಲೇ ಅಂದ್ರೆ ಕೋರ್ಟ್ ಹಾಲ್ ನಲ್ಲೇ ಪ್ರಾಣವನ್ನ ತೆಗೆಯಲಾಗುತ್ತೆ. ಅದು ಕೂಡ ಅತ್ಯಂತ ಬರ್ಬರವಾಗಿ ಮುಂದುವರೆದು ಆತನ ಗುಪ್ತಾಂಗವನ್ನ ಕೂಡ ಕತ್ತರಿಸಿ ಬಿಸಾಕಲಾಗುತ್ತೆ. ಬಹಳ ದೊಡ್ಡ ಮಟ್ಟಿಗೆ ನಮ್ಮ ದೇಶದಲ್ಲಿ ಸದ್ದು ಮಾಡಿರುವಂತಹ ಪ್ರಕರಣ ಇದು. ಆ ರಾಕ್ಷಸ ಅಂತಹ ಕೃತ್ಯ ಏನು ಎಸಗಿದ್ದ ಅಂತ ನೋಡೋದಾದ್ರೆ, ಬರೋಬ್ಬರಿ 40ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಆತ ಎರಗಿದ್ದ. 10 ವರ್ಷದ ಹೆಣ್ಣು ಮಕ್ಕಳನ್ನು ಕೂಡ ಆತ ಬಿಟ್ಟಿರ್ಲಿಲ್ಲ. ಮದುವೆ ಆಗೋದಕ್ಕೆ ಇನ್ನು 2-3 ದಿನ ಬಾಕಿ ಇದೆ ಅನ್ನುವ ಹೆಣ್ಣು ಮಕ್ಕಳನ್ನು ಕೂಡ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ತಿದ್ದ. ಮಗು ಹೇರೋದಕ್ಕೂ 1-2-3 ತಿಂಗಳು ಬಾಕಿ ಇದೆ ಎನ್ನುವಂತಹ ಹೆಣ್ಣು ಮಕ್ಕಳನ್ನು ಕೂಡ ಆತ ತುಂಬಾ ಕೆಟ್ಟದಾಗಿ ಬಳಸಿಕೊಂಡಿದ್ದ. ಎಷ್ಟರ ಮಟ್ಟಿಗೆ ಅಂದ್ರೆ, ರಾಕ್ಷಸನಾಗಿದ್ದ. ಅಂದ್ರೆ ಆತನ ಸಂಹಾರ ಅತಿ ಅನಿವಾರ್ಯ ಆಗಿತ್ತು. ಆದ್ರೆ ಪೊಲೀಸರಿಗೆ ದೂರು ಕೊಡೋದಕ್ಕೆ ಹೋದ್ರೆ ಅಥವಾ ಕಾನೂನಿನ ಮೊರೆ ಹೋದ್ರೆ ನಮಗೆ ಯಾವುದೇ ಪ್ರಯೋಜನ ಆಗ್ತಿರ್ಲಿಲ್ಲ. ಆತನಿಂದ ಲಂಚವನ್ನ ತೆಗೆದುಕೊಳ್ಳದಂತಹ ಪೊಲೀಸರು ಆ ಕೇಸನ್ನ ಅವನನ್ನೇ ಪ್ರೊಟೆಕ್ಷನ್ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಇಡೀ ವ್ಯವಸ್ಥೆ ಆತನ ಬೆನ್ನಿಗೆ ನಿಂತಿತ್ತು. ಹೀಗಾಗಿ ಆತನನ್ನ ಏನ್ ಮಾಡೋದಕ್ಕೂ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಹಾಗಾದ್ರೆ ಏನಿದು ಘಟನೆ, ಈ ವಿವರವನ್ನ ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಇನ್ಸಿಡೆಂಟ್ ನಡೆದದ್ದು ಮಹಾರಾಷ್ಟ್ರದ ನಾಗ್ಪುರ್ ಭಾಗದಲ್ಲಿ ಕಸ್ತೂರ್ಬಾ ನಗರ ಎನ್ನುವಂತಹ ಒಂದು ಏರಿಯಾ ಇರುತ್ತೆ. ಅಲ್ಲಿನ ಘಟನೆ ಇದು. ಅಲ್ಲೊಬ್ಬ ರಾಕ್ಷಸ ಇರ್ತಾನೆ. ಆತನ ಹೆಸರು ಅಕ್ಕು ಯಾದವ್ ಅಂತ. ತುಂಬಾ ಚಿಕ್ಕ ವಯಸ್ಸಿಗೆ ಆತ ದರೋಡೆ, ಕಳ್ಳತನ ಇವೆಲ್ಲವನ್ನು ಕೂಡ ಶುರು ಮಾಡ್ಕೊಳ್ತಾನೆ. ಸಿಕ್ಕವರ ಆಸ್ತಿಯನ್ನ ಕಬಳಿಸುವುದು, ಸಿಕ್ಕವರ ಮೇಲೆ ದೌರ್ಜನ್ಯವನ್ನ ಎಸಗುವುದು, ತಾನೇ ಗ್ಯಾಂಗ್ಸ್ಟಾರ್ ಅನ್ನುವ ರೀತಿಯಲ್ಲಿ ಮೆರೆಯೋದು, ಇದೆಲ್ಲವನ್ನು ಕೂಡ ಇವನು ಆರಂಭ ಮಾಡ್ಕೊಳ್ತಾನೆ. ನೋಡ್ತಾ ಇದ್ದ ಹಾಗೆ ಆತ ಅತಿ ಎತ್ತರಕ್ಕೆ ಬೆಳೆದು ನಿಲ್ತಾನೆ. ಆತನ ಬೆನ್ನಿಗೆ ಪೊಲಿಟಿಷಿಯನ್ಗಳು ಅಂದ್ರೆ MLA, ಮಿನಿಸ್ಟರ್ಗಳು, MP ಗಳು ಇವರೆಲ್ಲರೂ ಕೂಡ ನಿಲ್ತಾರೆ. ಆತನಿಂದ ಬೇಕಾದಷ್ಟು ಫಂಡ್, ಹಣ ಎಲ್ಲವನ್ನೂ ಕೂಡ ಪಡೆದು ಆತನ ಸಹಾಯಕ್ಕೆ ನಿಂತ್ಕೊಳ್ತಾರೆ. ಇದ್ರ ಜೊತೆಗೆ ಆತನ ಮೂಲಕ ಜನರಿಗೆ ಹೆದರಿಸಿ ಬೆದರಿಸಿ ಓಟನ್ನು ಕೂಡ ಹಾಕಿಸ್ಕೊಳ್ತಾರೆ. ಆತ ಮಾಡಿದಂತಹ ಎಲ್ಲಾ ಕೆಲಸಗಳಿಗೂ ಕೂಡ ಪೊಲೀಸ್ ಇಲಾಖೆ ಸಾಥು ಕೊಡ್ತಾ ಇತ್ತು. ಕಾರಣ ಅವರು ಬೇಕಾದಷ್ಟು ಹಣವನ್ನ ಆತನಿಗೆ ಕೊಡ್ತಾ ಇದ್ದ. ಇದ್ರೂ ಆರಂಭದಲ್ಲಿ ಕಳ್ಳತನ, ದರೋಡೆ ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದಂತ ಈ ಅಕ್ಕು ಯಾದವ್ ತನ್ನ ಗ್ಯಾಂಗ್ ದೊಡ್ಡದಾಗ್ತಾ ಇದ್ದ ಹಾಗೆ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕೋದಕ್ಕೆ ಶುರು ಮಾಡ್ತಾನೆ. ಒಂಟಿ ಹೆಣ್ಣು ಮಕ್ಕಳಿಂದ ಹಿಡಿದು ಕುಟುಂಬದ ಜೊತೆಗೆ ಇದ್ದಂತಹ ಹೆಣ್ಣು ಮಕ್ಕಳನ್ನು ಕೂಡ ಈತ ಬಿಡ್ತಾ ಇರ್ಲಿಲ್ಲ. ಯಾವಾಗ ಬೇಕಾದ್ರೂ ಹೋಗಿ ಯಾರ ಮನೆಯ ಬಾಗಿಲನ್ನು ಬೇಕಾದ್ರೂ ತಡ್ತಾ ಇದ್ದ. ಅವನ ಮನೆ ಒಳಗಡೆ ಹೋಗಿ ಹೆಣ್ಣು ಮಕ್ಕಳನ್ನ ಎಳೆದುಕೊಂಡು ಬರ್ತಾ ಇದ್ದ. ಎಲ್ಲರ ಎದುರುಗಡೆನೆ ಮನಸ್ಸಿಗೆ ಬಂದ ಹಾಗೆ ಅವನು ಬಳಸಿಕೊಳ್ತಾ ಇದ್ದ. ಒಮ್ಮೊಮ್ಮೆ ಇಡೀ ಗ್ಯಾಂಗ್ ಆ ಹೆಣ್ಣು ಮಕ್ಕಳ ಮೇಲೆ ಎರಗುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಓರ್ವ ಹೆಣ್ಣು ಮಗಳನ್ನೇ ಇವರೆಲ್ಲರೂ ಕೂಡ ಬಳಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಈ ರೀತಿಯಾಗಿ ಸಿಕ್ಕ ಹೆಣ್ಣು ಮಕ್ಕಳ ಮೇಲೆ ಅವರು ಇವರು ಅಂತಿಲ್ಲ, ಹೆಚ್ಚು ಕಡಿಮೆ 40ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಈತ ಎರಗಿ ಬಿಟ್ಟಿದ್ದ. ನಾನು ಆರಂಭದಲ್ಲಿ ಹೇಳಿದ ಹಾಗೆ 10 ವರ್ಷದ ಹೆಣ್ಣು ಮಕ್ಕಳನ್ನ ಕೂಡ ಬಿಟ್ಟಿಲ್ಲ, 12 ವರ್ಷದ ಹೆಣ್ಣು ಮಕ್ಕಳನ್ನು ಕೂಡ ಬಿಟ್ಟಿಲ್ಲ. ಶಾಲೆಗೆ ಹೋಗ್ತಿದ್ದಂತಹ ಹೆಣ್ಣು ಮಕ್ಕಳನ್ನು ಕೂಡ ಈತ ಎಳ್ಕೊಂಡು ಬರ್ತಾ ಇದ್ದ. ಈತನ ಹೆದರಿಕೆಯಿಂದಾಗಿ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರ್ಲಿಲ್ಲ, ಅಥವಾ ಹೊರಗಡೆ ಹೋಗಿ ಯಾವುದೋ ಐಟಮ್ ತಗೊಂಡು ಬನ್ನಿ ಅಂತಾನು ಕೂಡ ಕಳಿಸ್ತಾ ಇರ್ಲಿಲ್ಲ. ಅದರ ಬದಲಾಗಿ ಮನೆ ಒಳಗಡೆ ಬಚ್ಚಿಟ್ಟುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿತ್ತು. ಜೊತೆಗೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ಮದುವೆ ಫಿಕ್ಸ್ ಆಗ್ತಿರ್ಲಿಲ್ಲ. ನಾಳೆ ಮದುವೆ ಅಂತ ಆದಾಗ ಹಿಂದಿನ ದಿನ ಅವರ ಮನೆಗೆ ಹೋಗಿ ಬಾಗಿಲು ತಟ್ತಾ ಇದ್ದ. ಅವರನ್ನ ಬಳಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಆ ಹೆಣ್ಣು ಮಕ್ಕಳಿಗೆ ಮದುವೆನೇ ಆಗ್ಬಾರ್ದು ಆ ರೀತಿಯಲ್ಲಿ ಮಾಡಿ, ಅದಾದ ಬಳಿಕ ಮತ್ತೆ ಆ ಹೆಣ್ಣು ಮಕ್ಕಳ ಮೇಲೆ ಎರಗುವಂತ ಕೆಲಸವನ್ನ ಮಾಡ್ತಾ ಇದ್ದ. ಇದರ ಜೊತೆಗೆ ಇನ್ನೇನು ಮಗು ಹೇರೋದಕ್ಕೆ 3 ತಿಂಗಳು ಇದೆ ಅನ್ನುವಂತಹ ಸಂದರ್ಭದಲ್ಲಿ ಕೂಡ ಆ ಹೆಣ್ಣು ಮಕ್ಕಳನ್ನ ಅತ್ಯಂತ ಕೆಟ್ಟದಾಗಿ ಈತ ನಡೆಸಿಕೊಳ್ತಾ ಇದ್ದ. ಅದೆಷ್ಟೋ ಹೆಣ್ಣು ಮಕ್ಕಳು ಈ ಅವಮಾನವನ್ನ ತಾಳಲಾರದೆ ಪ್ರಾಣವನ್ನ ಕೂಡ ಕಳ್ಕೊಂಡಿದ್ದಾರೆ. ಈತ ಈ ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಅವರ ಪ್ರಾಣ ಹೋಗಿದ್ದು ಕೂಡ ಇದೆ. ಯಾರಾದ್ರೂ ಧ್ವನಿ ಎತ್ತಿದ್ರೆ
ಆ ಮಾಹಿತಿಯನ್ನ ಈತನಿಗೆ ತಿಳಿಸ್ತಾ ಇದ್ರು. ತಕ್ಷಣ ಈತ ಏನ್ ಮಾಡ್ತಾ ಇದ್ದ ಅಂದ್ರೆ ಅವರ ಮನೆಯನ್ನ ಸುಟ್ಟು ಹಾಕಿಬಿಡುದು ಅಥವಾ ಇಡೀ ಕುಟುಂಬವನ್ನ ರಸ್ತೆಯಲ್ಲಿ ನಿಲ್ಲಿಸಿ ಅವರನ್ನ ಕೆಟ್ಟದಾಗಿ ಅವಮಾನ ಮಾಡೋದು, ಇಂಥದ್ದನ್ನೆಲ್ಲ ಕೂಡ ಇವನು ಮಾಡೋದಕ್ಕೆ ಶುರು ಮಾಡಿದ. ಸಂದರ್ಭದಲ್ಲಿ ಯಾವ್ದಾದ್ರೂ ಹೆಣ್ಣು ಮಕ್ಕಳ ಮೇಲೆ ಪೊಲೀಸ್ ಇಲಾಖೆ ಅಂದ್ರೆ ಸ್ಟೇಷನ್ಗೆ ಹೋಗಿ ದೂರು ಕೊಡೋದಕ್ಕೆ ಅಂತ ಹೋಗ್ಬಿಟ್ರೆ ಆ ಹೆಣ್ಣು ಮಕ್ಕಳನ್ನ ಪೊಲೀಸರೇ ಕೆಟ್ಟ ರೀತಿಯಲ್ಲಿ ಬಳಸಿಕೊಳ್ಳುವಂತ ಸಾಕಷ್ಟು ಉದಾಹರಣೆಗಳು ಕೂಡ ಇತ್ತು. ಹೀಗಾಗಿ ಈತನಿಗೆ ಹೆದರಿ, ಪೊಲೀಸರಿಗೆ ಹೆದರಿ ಯಾರೂ ಕೂಡ ದೂರು ಕೊಡೋದಕ್ಕೆ ಹೋಗ್ತಾ ಇರಲಿಲ್ಲ. ಈತ ಮಾಡಿದ್ದೆಲ್ಲವನ್ನು ಕೂಡ ಅವರು ಸಹಿಸಿಕೊಂಡೇ ಬರ್ತಾ ಇದ್ರು. ಇನ್ನೂ ಹೇಳ್ತಾ ಹೋಗ್ಬಿಟ್ರೆ ಈತನ ರಾಕ್ಷಸಿ ಕೃತ್ಯವನ್ನ ವಿಪರೀತ ಆಗಿಬಿಡುತ್ತೆ. ಒಂದಷ್ಟು ಪದಗಳನ್ನ ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಮ್ಮೆ ಅಂತೂ ಓರ್ವ ಹೆಣ್ಣು ಮಗಳನ್ನ ರಸ್ತೆಗೆ ಎಳೆದುಕೊಂಡು ಬಂದು ಹೇಳೋದಕ್ಕೂ ಬಹಳ ಕಷ್ಟ ಆಗುತ್ತೆ. ಆದ್ರೆ ಅನಿವಾರ್ಯವಾಗಿ ಆ ಭಾಗವನ್ನು ಕೂಡ ಈತ ಕತ್ತರಿಸಿ ಹಾಕಿಬಿಟ್ಟಿದ್ದ ಎಲ್ಲರ ಎದುರುಗಡೆ. ಅಷ್ಟರ ಮಟ್ಟಿಗೆ ಈತ ರಾಕ್ಷಸಿ ಕೃತ್ಯವನ್ನ ಎಸಗಿದಾತ. ಹಾಗಂದ ಮಾತ್ರಕ್ಕೆ ಈತ ಅರೆಸ್ಟ್ ಆಗ್ತಿರ್ಲಿಲ್ಲಲ್ಲ, ಅರೆಸ್ಟ್ ಆಗ್ತಿದ್ದ. ಒಮ್ಮೊಮ್ಮೆ ಪೊಲೀಸರಿಗೆ ಅರೆಸ್ಟ್ ಮಾಡಲೇಬೇಕಂತಹ ಪರಿಸ್ಥಿತಿ ಎದುರಾಗ್ತಿತ್ತು. ಹೆಚ್ಚು ಕಡಿಮೆ 14 ಬಾರಿ ಈತ ಅರೆಸ್ಟ್ ಆಗಿದ್ದಾನೆ. ಅರೆಸ್ಟ್ ಆಗಿ ಸ್ವಲ್ಪ ದಿನಕ್ಕೆ ಈತನಿಗೆ ಬೇಲ್ ಕೂಡ ಸಿಗ್ತಾ ಇತ್ತು. ಹೀಗಾಗಿ ಈತನನ್ನು ಯಾರೂ ಕೂಡ ಏನ್ ಮಾಡ್ಕೊಳ್ಳೋಕು ಸಾಧ್ಯ ಆಗ್ತಿರ್ಲಿಲ್ಲ. ಕಂಪ್ಲೀಟ್ ಪೊಲಿಟಿಕಲ್ ಪವರ್ ಇಂದ ಹಿಡಿದು ಪೊಲೀಸ್ ಇಲಾಖೆಯ ಪವರ್ ನಿಂದ ಹಿಡಿದು ಎಲ್ಲವನ್ನೂ ಕೂಡ ಈತ ಬಳಸಿಕೊಳ್ತಿದ್ದ. ಹಾಗಂದ ಮಾತ್ರಕ್ಕೆ ಈತನ ವಯಸ್ಸು ಏನು ಮಹಾನ್ ವಯಸ್ಸಾಗಿರ್ಲಿಲ್ಲ. ಈ ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಈತನ ವಯಸ್ಸು 32ರಿಂದ 33 ಆಸುಪಾಸು ಅಷ್ಟೇ, ಬಹಳ ದೊಡ್ಡ ವಯಸ್ಸೆಲ್ಲ. ನೋಡೋದಕ್ಕೆ ಈತ ವಯಸ್ಸಾದವರ ರೀತಿಯಲ್ಲಿ ಕಾಣಿಸ್ತಾ ಇದ್ದ, ಬಿಟ್ರೆ ಬಹಳ ದೊಡ್ಡ ವಯಸ್ಸವನಲ್ಲ. ಹೀಗೆ ಈತನ ರಾಕ್ಷಸಿ ಕೃತ್ಯ ಮುಂದುವರಿತಾನೆ ಇತ್ತು. ಯಾರು ಕೂಡ ಧ್ವನಿ ಎತ್ತೋದಕ್ಕೆ ಹೋಗ್ತಾನೆ ಇರಲಿಲ್ಲ. ಹೀಗಿರುವಂತಹ ಸಂದರ್ಭದಲ್ಲಿ ಒಮ್ಮೆ ಏನಾಗುತ್ತೆ, ಉಷಾ ನಾರಾಯಣೆ ಎನ್ನುವಂತಹ ಹೆಣ್ಣು ಮಗಳೊಬ್ಳು ಇರ್ತಾರೆ. 25-26 ವರ್ಷ ವಯಸ್ಸಿನ ಆಸುಪಾಸಿನ ಸಂದರ್ಭದಲ್ಲಿ ಅವರಿಗೆ ಆಗ ಅವರೊಮ್ಮೆ ಏನ್ ಮಾಡ್ಬಿಡ್ತಾರೆ, ಯಾರಿಗೋ ಹೀಗೆ ದೌರ್ಜನ್ಯ ಆಗಿದೆ ಅಂದ ಸಂದರ್ಭದಲ್ಲಿ ಹೋಗಿ ಪೊಲೀಸರಿಗೆ ದೂರನ್ನ ಕೊಟ್ಬಿಡ್ತಾರೆ. ದೂರು ಕೊಡ್ತಾ ಇದ್ದ ಹಾಗೆ ಅವರ ಮೇಲೆ ಈತನ ಅಟ್ಟಹಾಸ ಎಲ್ಲವೂ ಕೂಡ ಶುರುವಾಗಿಬಿಡುತ್ತೆ ಉಷಾ ನಾರಾಯಣ ಮೇಲೆ. ಹೀಗಾಗಿ ತನ್ನ ಇಡೀ ಗ್ಯಾಂಗ್ ತನ್ನ ಕರ್ಕೊಂಡು ಹೋಗಿ ಆ ಉಷಾ ಎನ್ನುವಂತಹ ಹೆಣ್ಣು ಮಗಳ ಮೇಲೆ ಈತ ಎರಗಿ ಬಿಡ್ತಾನೆ. ಅಂದ್ರೆ ಅವರನ್ನ ತನ್ನ ಮನಸ್ಸಿಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಬಿಡ್ತಾನೆ. ಅದಾದ ಬಳಿಕ ಅವರು ಮತ್ತೆ ಧೈರ್ಯ ಮಾಡಿ ಪೊಲೀಸರಿಗೆ ದೂರು ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ಕೆಟ್ಟದ ರೀತಿಯಲ್ಲಿ ಬಳಸಿಕೊಂಡು ಬಿಡ್ತಾರೆ. ಹೀಗಾಗಿ ಆ ಮಹಿಳೆ ಏನು ಮಾಡೋದಕ್ಕೆ ಆಗಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದಾದ ಬಳಿಕ ಈ ಉಷಾ ನಾರಾಯಣನ ಹಾಗೆ ಬಿಟ್ರೆ ಆಗಲ್ಲ, ಇನ್ ಮುಂದೆ ಏನಾದ್ರೂ ಮಾಡ್ಬೇಕಂತ ಹೇಳಿ ಒಮ್ಮೆ ಏನ್ ಮಾಡ್ತಾನೆ, ಆ ಅಕ್ಕು ಯಾದವ್ ತನ್ನ ಗ್ಯಾಂಗ್ ನ ಜೊತೆಗೆ ಅವರ ಮನೆಗೆ ಹೋಗ್ತಾನೆ. ಮನೆಗೆ ಬೆಂಕಿ ಕೊಡ್ಬೇಕು ಅನ್ನುವ ರೀತಿಯಲ್ಲಿ ಎಂಟ್ರಿ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಆ ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ, ನಾನು ಅದನ್ನ ಆನ್ ಮಾಡಿ ಇಡೀ ಮನೆಯನ್ನ ನೀವು ಇದ್ದಂತಹ ಸಂದರ್ಭದಲ್ಲೇ ಸ್ಫೋಟಿಸಿ ಬಿಡ್ತೀನಿ ಅಂತ ಹೆದರಿಸಿ ಬಿಡ್ತಾರೆ. ಹಾಗೆ ಹೆದರಿಸ್ತಾ ಇದ್ದ ಹಾಗೆ ಈ ಗ್ಯಾಂಗ್ ಏನ್ ಮಾಡ್ಬಿಡುತ್ತೆ, ಅಲ್ಲಿಂದ ವಾಪಸ್ ಹೋಗ್ಬಿಡುತ್ತೆ. ಈ ಉಷಾ ನಾರಾಯಣೆ ಪ್ರಪ್ರಥಮ ಬಾರಿಗೆ ಧೈರ್ಯವನ್ನ ತೋರಿಸಿ ಹೆಣ್ಣು ಮಗಳು ಯಾವಾಗ ಇವರು ಈ ರೀತಿಯಾಗಿ ಧೈರ್ಯವಾಗಿ ಎದುರಿಸ್ಬಿಡ್ತಾರೋ ಆಗ ಅಕ್ಕು ಯಾದವ್ ಓಡಿ ಹೋಗ್ಬಿಡ್ತಾನೆ ಅಥವಾ ಗ್ಯಾಂಗ್ ನ ಕಟ್ಕೊಂಡು ಓಡಿ ಹೋಗ್ಬಿಡ್ತಾನೆ. ಜನರಿಗೆ ನಿಧಾನಕ್ಕೆ ಧೈರ್ಯ ಬರುವುದಕ್ಕೆ ಶುರುವಾಗಿಬಿಡುತ್ತೆ. ಅಂದ್ರೆ ನಾವ್ ಏನಾದ್ರೂ ಮಾಡ್ಬೋದು, ನಾವು ಕೂಡ ತಿರುಗಿ ನಿಂತ್ರೆ ಏನಾದ್ರೂ ಆಗ್ಬಿಡುತ್ತೆ ಅಂತ ಹೇಳಿ ಅದಾದ ಬಳಿಕ ಜನರು ಕೂಡ ಧೈರ್ಯ ಮಾಡ್ಕೊಂಡು ಜೊತೆಗೆ ಉಷಾ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಆ ವಿಚಾರವನ್ನ ಹೇಳ್ಕೊಂಡು ಓಡಾಡ್ತಾರೆ. ನಾನು ಆ ರೀತಿಯಾಗಿ ಧೈರ್ಯವನ್ನ ಪ್ರದರ್ಶಿ ಮಾಡಿದ್ದೆ, ನೀವು ಕೂಡ ಮಾಡಬಹುದು ಎನ್ನುವ ರೀತಿಯಲ್ಲಿ. ಅದಾದ ನಂತರ ಎಕ್ಕು ಯಾದವ್ನ ಗ್ಯಾಂಗ್ ನವರು ಯಾರಾದ್ರೂ ಬಂದ್ರೆ ಜನ ಕಲ್ಲು ತೆಗೆದುಕೊಂಡು ಹೊಡಿತಾ ಇದ್ರು, ಕೋಲಲ್ಲೇ ಹೊಡಿತಾ ಇದ್ರು. ಇಂಥದ್ದೆಲ್ಲ ಕೂಡ ಆಗ್ತಾ ಇರುತ್ತೆ. ಹೀಗೆ ಮುಂದುವರಿದ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಇನ್ನೂ ಸ್ವಲ್ಪ ಧೈರ್ಯ ಜಾಸ್ತಿ ಆಗ್ತಿದ್ದ ಹಾಗೆ ಒಮ್ಮೆ ಆ ಅಕ್ಕು ಯಾದವ್ ಮನೆಗೆ ಬೆಂಕಿ ಕೊಟ್ಬಿಡ್ತಾರೆ. ಜನ ಇಷ್ಟ ಆದ್ಮೇಲೆ ಅಕ್ಕು ಯಾದವ್ ಏನ್ ಮಾಡ್ಬಿಡ್ತಾನೆ, ಸೀದಾ ಪೊಲೀಸರ ಹತ್ರ ಹೋಗ್ತಾನೆ. ನನ್ನನ್ನ ಅರೆಸ್ಟ್ ಮಾಡಿ, ನನಗೆ ಪ್ರೊಟೆಕ್ಷನ್ ಬೇಕು, ಒಂದಷ್ಟು ದಿನಗಳ ಕಾಲ ನಾನು ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ಇಷ್ಟು ದಿನಗಳ ಕಾಲ ಜನ ದೂರು ಕೊಟ್ಟಾಗಲೂ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾ ಇರ್ಲಿಲ್ಲ. ಇವಾಗ ಇವನ ಪ್ರಾಣಕ್ಕೆ ಅಪಾಯ ಇದೆ ಎನ್ನುವ ವಿಚಾರ ಗೊತ್ತಾಗ್ತಿದ್ದಂತೆ ಪೊಲೀಸರು ಏನ್ ಮಾಡ್ಬಿಡ್ತಾರೆ, ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಳ್ತಾರೆ. ಅದಾದ ನಂತರ ಆತನನ್ನ ಆಗಸ್ಟ್ 7ನೇ ತಾರೀಕು ಅವರು ಅರೆಸ್ಟ್ ಮಾಡಿರ್ತಾರೆ. ಆಗಸ್ಟ್ 13ನೇ ತಾರೀಕು ನಾಗ್ಪುರ ಡಿಸ್ಟ್ರಿಕ್ಟ್ ಕೋರ್ಟ್ಗೆ 2004 ಬಹಳ ವರ್ಷಗಳ ಹಿಂದೆ ಏನಲ್ಲ, 2004 ಆಗಸ್ಟ್ 13ನೇ ತಾರೀಕು ನಾಗ್ಪುರ ಡಿಸ್ಟ್ರಿಕ್ಟ್ ಕೋರ್ಟ್ಗೆ 2004 ಬಹಳ ವರ್ಷಗಳ ಹಿಂದೆ ಏನಲ್ಲ, 2004 ಆಗಸ್ಟ್ 13ನೇ ತಾರೀಕು ಆತನನ್ನ ನಾಗ್ಪುರ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಆತನ ಕರ್ಕೊಂಡು ಬರ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಕೂಡ. ಹೆಚ್ಚು ಕಡಿಮೆ ಅವತ್ತು ಆತನಿಗೆ ಬೇಲ್ ಸಿಗುವಂತಹ ಸ್ಥಿತಿಯಲ್ಲಿತ್ತು. ಆದ್ರೆ ಆತ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಂತೆ, ನೀವು ಕೋರ್ಟ್ ಅಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋಕೆ, ಯಾಕಂದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಎನ್ನುವಂತ ರೀತಿಯಲ್ಲಿ. ಹಾಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಆ ಉಷಾ ನಾರಾಯಣ ನೇತೃತ್ವದಲ್ಲಿ ಈ ಏರಿಯಾದ ಹೆಚ್ಚು
ಕಡಿಮೆ 200ರಿಂದ 300 ಹೆಣ್ಮಕ್ಳು ತಮ್ಮ ಕೈಯಲ್ಲಿ ಆ ತರಕಾರಿ ಕತ್ತರಿಸುವ ಚಾಕು ಹಾಗೆ ಖಾರದ ಪುಡಿಯನ್ನ ಇಟ್ಕೊಂಡು ಸೀದಾ ಕೋರ್ಟ್ ರೂಮ್ಗೆ ಬರ್ತಾರೆ. ಕೋರ್ಟ್ ರೂಮ್ ಒಳಗಡೆ ಒಂದಷ್ಟು ಮಹಿಳೆಯರು ಬಂದು ಕೂತ್ಕೊಂಡು ಸಂದರ್ಭದಲ್ಲಿ ಆ ಅಕ್ಕು ಯಾದವ್ನನ್ನ ಅಲ್ಲಿ ಕರ್ಕೊಂಡು ಬರ್ತಾ ಇದ್ದ ಹಾಗೆ ಅಕ್ಕು ಯಾದವ್ ಏನ್ ಮಾಡ್ಬಿಡ್ತಾನೆ, ಆ ಉಷಾ ಕಡೆಗೆ ನೋಡಿ ಮತ್ತೊಮ್ಮೆ ನಿಂದಿಸೋಕೆ ಶುರು ಮಾಡಿಕೊಳ್ತಾನೆ. ಈಗಾಗಲೇ ನಿನ್ನ ಮೇಲೆ ನಾನು ಎರಗಿ ಬಿಟ್ಟಿದ್ದೇನೆ, ಮತ್ತೊಮ್ಮೆ ನಿನ್ನನ್ನು ಬಿಡೋದಿಲ್ಲ, ನಿನ್ನ ರುಚಿಯನ್ನು ನಾನು ನೋಡ್ತೇನೆ, ಅಷ್ಟು ಮಾತ್ರ ಅಲ್ಲ ನಿನ್ನ ಸುತ್ತಮುತ್ತ ಯಾರಿದ್ದಾರೆ ಅವರನ್ನು ಕೂಡ ನಾನು ಬಿಡೋದಿಲ್ಲ, ನಿಮಗೆ ನನ್ನನ್ನ ಏನ್ ಮಾಡ್ಕೊಳ್ಳೋಕೆ ಆಗಲ್ಲ ಎನ್ನುವಂತ ರೀತಿಯಲ್ಲಿ ನಕ್ಕು ಬಿಡ್ತಾನೆ. ಆತನ ಜೊತೆಗೆ ಇದ್ದಂತಹ ಪೊಲೀಸರು ಕೂಡ ನಗೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಉಷಾ ಮೊದಲೇ ಧೈರ್ಯವನ್ನ ತೋರಿಸಿದ್ರು, ಧೈರ್ಯ ಬರೋದಕ್ಕೆ ಶುರುವಾಗುತ್ತೆ. ತಕ್ಷಣವೇ ಕೈಯಲ್ಲಿ ಸಿಕ್ಕಿದ್ರಲ್ಲಿ ಆತನ ತಲೆ ಕೂದಲನ್ನು ಕೂಡ ಹಿಡಿದುಕೊಂಡು ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೊಡಿತಾ ಇದ್ದಾಗೆ ಅಕ್ಕಪಕ್ಕ ಇದ್ದಂತಹ ಮಹಿಳೆಯರು ಕೂಡ ವಿಪರೀತ ಧೈರ್ಯ ಬರುತ್ತೆ. ಆತನ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಬಿಡ್ತಾರೆ. ಆತನನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಬಂದಂತಹ ಪೊಲೀಸರ ಕಡೆಗೂ ಕೂಡ ಅವರು ಖಾರದ ಪುಡಿಯನ್ನ ಎರಚಿ ಬಿಡ್ತಾರೆ. ಕೈಯಲ್ಲಿ ಏನು ಚಾಕು ಇತ್ತಲ್ಲ ಅದನ್ನ ತೆಗೆದುಕೊಂಡು ಎಲ್ಲರ ಕಡೆಗೂ ಕೂಡ ನುಗ್ಗಿಸಿ ಬಿಡ್ತಾರೆ. ಹೆದರಿದಂತಹ ಪೊಲೀಸರು, ಕೋರ್ಟ್ನ ಸಿಬ್ಬಂದಿ ಎಲ್ಲರೂ ಕೂಡ ದಿಕ್ಕಪಾಲಾಗಿ ಓಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಕೊನೆಯದಾಗಿ ಒಂಟಿಯಾಗಿ ಉಳಿದಂತವನು ಈ ಅಕ್ಕು ಯಾದವ್ ಮಾತ್ರ. ಆತನ ಕಣ್ಣಿಗೆ ಅಷ್ಟೊತ್ತಿಗಾಗಲೇ ಖಾರದ ಪುಡಿ ಎರಚಿದ್ರು ಆತ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಬರೋಬ್ಬರಿ 70 ಬಾರಿ ತಮ್ಮ ಕೈಯಲ್ಲಿದ್ದಂತಹ ಚಾಕುವಿನಿಂದ ಆತನನ್ನ ಇರಿದು ಕೊಂದು ಬಿಡ್ತಾರೆ. ಕೊನೆಗೆ ಓರ್ವ ಮಹಿಳೆಯಂತೂ ಅದೇ ಚಾಕು ತೆಗೆದುಕೊಂಡು ಆತನ ಗುಪ್ತಾಂಗವನ್ನ ಕೂಡ ಕತ್ತರಿಸಿ ಬಿಡ್ತಾರೆ. ಆ ರಾಕ್ಷಸನನ್ನ ಕೋರ್ಟ್ ಹಾಲಲ್ಲೇ ಒಂದೇ ರೀತಿಯಲ್ಲಿ ಸಂಹಾರ ಮಾಡಿಬಿಡ್ತಾರೆ. ಎಲ್ಲರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಇದ್ರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಆಗಲಿ ನಮ್ಮ ಕಾನೂನು ವ್ಯವಸ್ಥೆ ಆಗಲಿ ಏನು ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಿರ್ಲಿಲ್ಲ. ಅನಿವಾರ್ಯವಾಗಿ ಆ ಜನ ಕಾನೂನನ್ನ ಕೈಗೆ ಎತ್ಕೊಳ್ಬೇಕಾಯ್ತು. ತಕ್ಷಣವೇ ಏನ್ ಮಾಡ್ತಾರೆ ಅಂದ್ರೆ 5 ಮಹಿಳೆಯರನ್ನ, ಉಷಾ ನಾರಾಯಣ ಸೇರಿದಂತೆ 5 ಮಹಿಳೆಯರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ ಹತ್ರ 100 ಮಹಿಳೆಯರು ಬರ್ತಿರ್ತಾರೆ. ಅವನನ್ನ ನಾನ್ ಕೊಲೆ ಮಾಡಿದ್ದು ಅಂತ ಹೇಳಿ ಪ್ರೊಟೆಸ್ಟ್ ಮಾಡ್ತಾನು ಇರ್ತಾರೆ. ನಮ್ಮನ್ನ ಅರೆಸ್ಟ್ ಮಾಡಿ ಅನ್ನುವ ರೀತಿಯಲ್ಲಿ ಅಂತಿಮವಾಗಿ ಈ ಉಷಾ ನಾರಾಯಣ ಸೇರಿದಂತೆ ಒಟ್ಟು 5 ಮಹಿಳೆಯರು ಇದ್ರಲ್ಲ ಇವರೇ ಕೊಲೆ ಮಾಡಿದ್ದು ಅನ್ನೋದಕ್ಕೆ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯ ಸಿಗಲೇ ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳು ಅಂದ್ರೆ ಆ ಟೈಮ್ಗೆ ಎಲ್ಲರೂ ಪೊಲೀಸರು ಓಡಿ ಹೋಗ್ಬಿಟ್ಟಿದ್ರು. ಕೋರ್ಟ್ ನಲ್ಲಿ ಇದ್ದಂತಹ ಸಿಬ್ಬಂದಿಯೂ ಕೂಡ ಓಡಿ ಹೋಗ್ಬಿಟ್ಟಿದ್ರು. ಹೀಗಾಗಿ ಸರಿಯಾದ ರೀತಿಯಲ್ಲಿ ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಅಂತಿಮವಾಗಿ ಇವರೆಲ್ಲರೂ ಕೂಡ ಅರೆಸ್ಟ್ ಮಾಡಿದ್ರು. ಒಂದಷ್ಟು ದಿನಗಳ ಕಾಲ ಪೊಲೀಸ್ ಕಟ್ಟಡಿಯಲ್ಲಿ ಇದ್ರು. ಕೊನೆಯದಾಗಿ ಹೊರಗಡೆ ಬರ್ತಾರೆ. ಆದ್ರೆ ಅಷ್ಟೊತ್ತಿಗಾಗಲೇ ಇವರೆಲ್ಲರಿಗೂ ಕೂಡ ಓರ್ವ ರಾಕ್ಷಸನ ಸಂಹಾರ ಮಾಡಿದಂತಹ ಸಾರ್ಥಕ ಮನಸ್ಥಿತಿ ಇತ್ತು. ಸ್ನೇಹಿತರೆ, ಎಂದಿಗೂ ಕೂಡ ಮರೆಯಲಾಗಂತಹ ಘಟನೆ ಇದು. ಈಗಾಗಲೇ ಈ ನೆಟ್ಫ್ಲಿಕ್ಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೆಬ್ ಸೀರೀಸ್ ಕೂಡ ಬಂದಿದೆ. ಹಾಗೆ ಬೇರೆ ಬೇರೆ ಒಂದಷ್ಟು ಸಿನಿಮಾಗಳು ಕೂಡ ಈ ರೀತಿಯಲ್ಲಿ ಡಾಕ್ಯುಮೆಂಟರಿ ರೀತಿಯಲ್ಲಿ ಕೂಡ ಆಗಿದೆ. ಎಂದಿಗೂ ಕೂಡ ದೇಶ ಮರೆಯಲಾಗಂತಹ ಘಟನೆ ಇದು. ಹಾಗಂದ ಮಾತ್ರಕ್ಕೆ ಇವತ್ತೇನಾದ್ರೂ ವ್ಯವಸ್ಥೆ ಬದಲಾಗಿದೆಯಾ? ಸ್ವಲ್ಪ ಮಟ್ಟಿಗೆ ಬದಲಾಗಿರ್ಬೋದು, ಆದ್ರೆ ಬಹಳ ದೊಡ್ಡ ಮಟ್ಟಿಗೆ ಬದಲಾಗಬೇಕಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ನಿಮಗೆ ಏನು ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.